ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ವಿದ್ಯಾರ್ಥಿಗಳು ಕನ್ನಡ ಅಭಿಮಾನವನ್ನ ಬೆಳೆಸಿಕೊಳ್ಳುವ ಮೂಲಕ ಕನ್ನಡಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಎಂದು ಸಿಪಿಐ ಶ್ರೀಕಾಂತ್ ಸಲಹೆಯನ್ನ ನೀಡಿದ್ದಾರೆ. ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಡಾಕ್ಟರ್ ಭೀಮರಾವ್ ರಾಮ್ಜಿ ಪ್ರೌಢಶಾಲೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ, ದಾನಿಗಳಿಂದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ರವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಆಧುನಿಕ ಯುಗದಲ್ಲಿ ಪರಭಾಷೆ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆಗೆ ಹೆಚ್ಚಿನ ಒತ್ತು ನೀಡಬೇಕಾದ ಅಗತ್ಯತೆ ಇದೆ. ಆದ್ರಿಂದ ವಿದ್ಯಾರ್ಥಿಗಳು ಕನ್ನಡ ಅಭಿಮಾನವನ್ನ ಬೆಳೆಸಿಕೊಳ್ಳುವ ಮೂಲಕ ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕನ್ನಡಕ್ಕೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅಂತ ಸಲಹೆಯನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ 125 ಅಂಕ ಪಡೆದು ವಿದ್ಯಾರ್ಥಿಗಳಿಗೆ ಶಾಲೆ ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣೆಯನ್ನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಯರಿಯೂರು ನಾಗೇಂದ್ರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಬಿಆರ್ಸಿಆರ್ ನಂಜುಂಡಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಆರ್ ಪುಟ್ಟಬಸವಯ್ಯ, ಉಪಾಧ್ಯಕ್ಷರಾದ ಭಾಗ್ಯಮ್ಮ, ಕೃಷಿ ಅಧಿಕಾರಿ ವೆಂಕಟರಂಗಶೆಟ್ಟಿ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು, ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಓದ್ ಕಡೆಗಿಂತ ಹೆಚ್ಚಾಗಿ ಆಟದ ಕಡೆ ನಮಗೆ ಆಸಕ್ತಿ ಜಾಸ್ತಿ ಅಲ್ವಾ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಏನು ಪಾಠ ಹೇಳಿದ್ರೆ ಅಯ್ಯೋ ಏನಪ್ಪ ಇದು ಬರೀ ಪಾಠನೇ ಹೇಳ್ತಾರೆ, ಓದು ಅಂತ ಹೇಳ್ತಾರೆ ಅಂತೇಳಿ ನಮಗೆ ಒಂಥರ ನಿರುತ್ಸಾಹ. ಆದ್ರೆ ಆಟ ಅಂದ್ರೆ ಎಲ್ಲರೂ ಕೂಡ ಖುಷಿಯಿಂದ ಆಡ್ತೀವಿ. ಹಾಗಾಗಿ ಈ ಒಂದು ನಮ್ಮ ಮನಸ್ಸು ಏನಾಗಿದೆ ಕಾರ್ಯಕ್ರಮ ನೆರವೇರಿಸಿದಂತಹ ಎಲ್ಲ ಮುಖ್ಯ ಗಣ್ಯಾತಿ ಜನರಿಗೆ, ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಶ್ರೀಯುತ ಬಸವರಾಜರವರಿಗೆ, ಸನ್ಮಾನವನ್ನು ಪಡೆದಂತಹ ಎಲ್ಲ ಮಕ್ಕಳಿಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ 3 ಜನ ಸಾಧಕರಿಗೂ ಕೂಡ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ ಅಭಿಮಾನ ನಾವು ಮೂಡಿಸಬೇಕು. ಏನು ಈ ಒಂದು ಆಧುನಿಕ ಪ್ರಪಂಚದಲ್ಲಿ ಇಂಗ್ಲಿಷ್ ವ್ಯಾಮೋಹ, ಪರಭಾಷೆ ವ್ಯಾಮೋಹದಲ್ಲಿ ಏನು ನಮ್ಮ ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡನ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಆ ಮಕ್ಕಳಿಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅವರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಸಂತೋಷದ ವಿಚಾರ. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ತಾವೆಲ್ಲ ಏನು ಒಂದು ಅಂಕಗಳನ್ನ ಪಡಿತಕ್ಕಂಥದ್ದು ಸುಮ್ಮನೆ ಬರೋಕ್ಕೆ ಸಾಧ್ಯ ಇಲ್ಲ. ಏನು ಇವತ್ತು ಮಕ್ಕಳುಗಳು 125 ಏನು ಅದು ಭಾಷಾ ವಿಚಾರದಲ್ಲಿ, ಮ್ಯಾಥಮೆಟಿಕ್ಸ್ ಮತ್ತೆ ವಿಜ್ಞಾನ ವಿಚಾರದಲ್ಲಿ ಅಂಕಗಳನ್ನ ಪಡಿಸ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಆದರೆ ಭಾಷಾ ವಿಚಾರದಲ್ಲಿ ಮಕ್ಕಳುಗಳಲ್ಲಿ ಇವು ಇಷ್ಟು ಹೆಚ್ಚು ಅಂಕ ಪಡಿತಾರೆ ಅಂದರೆ ಅವರ ಕಠಿಣ ಪರಿಶ್ರಮ. ಹಾಗಾಗಿ ಏನು ಗುರು ವರ್ಗದವರು ಇಲ್ಲಿ ಆ ಮಕ್ಕಳುಗಳ ಒಂದು ಶ್ರೇಯಾಭಿವೃದ್ಧಿಗೆ ಭಾಳ ಕಷ್ಟಪಟ್ಟು ಅವರ ಸಾಧನೆ ಹಿಂದೆ ಹಲವಾರು ಪರಿಶ್ರಮನ ಪಟ್ಟಿದ್ದಾರೆ. ಅದು ಭಾಳ ಶ್ಲಾಘನೀಯವಾದಂಥ ವಿಚಾರ. ಮಕ್ಕಳೇ, ನಮ್ಮೆಲ್ಲರೂ ಕೂಡ ಗೊತ್ತಿದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಪ್ರತಿಯೊಬ್ಬರು ಒಂದು ಸಾಧನೆ ಮಾಡಬೇಕು ಅಂದರೆ ಮಕ್ಕಳಿಗೆ, ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಗುರು ಬೇಕೇ ಬೇಕು. ಗುರು ಅಂದರೆ ಅರಿವು ಅಂತ ಅರ್ಥ. ಹಾಗಾಗಿ ನಾವು ಏನೇ ಒಂದು ಸಾಧನೆ ಮಾಡಬೇಕು ಅಂದರೆ ಮುಂದೆ ಗುರಿ, ಹಿಂದೆ ಗುರು ಇದ್ದಾಗ ಮಾತ್ರ ಸಾಧ್ಯ. ನಾವು ಅಂಕ ಗಳಿಸ್ಬೇಕು, ನಾವು ಕಠಿಣ ಏನು ಶ್ರಮನ ಪಡಿಬೇಕು. ನಾವೆಲ್ಲರೂ ಹೇಳ್ತೀವಿ, ತಾವೆಲ್ಲರೂ ಕೂಡ ಈಗ ಪ್ರೌಢಶಾಲೆ ವಿದ್ಯಾರ್ಥಿಗಳಾಗಿದ್ದೀರಿ. ಇನ್ನು ಕೂಡ ತಮ್ಮೆಲ್ಲರೂ ಕೂಡ ಈಗ ಟೀನೇಜ್ ಅಂತ ಏನು ಹೇಳ್ತೀವಿ, ಈ ಹಂತಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರೂ ಕೂಡ ಇನ್ನೂ ಈಗ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬದಲಾವಣೆ ಆಗ್ತಕ್ಕಂಥ ಸಮಯ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.